ನಮಸ್ಕಾರಮ್ಮ. ಸರ್, ಇದು ನಾಳೆ ದೊಡ್ಡ ನಟನ ಸಣ್ಣತನವನ್ನ ಬಯಲು ಮಾಡ್ತೀರಾ ಅಂತ ನೀವು ಫೇಸ್ಬುಕ್ ನಲ್ಲಿ ಅಭಿಪ್ರಾಯನ ಹೇಳ್ಕೊಂಡಿದ್ದೀರಾ. ಏನ್ ಸರ್ ಅದು? ಯಾರು ಆ ದೊಡ್ಡ ನಟ? ಏನಿದು 6 ಅಡಿ 3 ಅಡಿ ಏನಿದು? ನನ್ಗೆ ಗೊತ್ತಿಲ್ಲ ತಾಯಿ. ಮತ್ತೆ ಫೇಸ್ಬುಕ್ ಅಲ್ಲಿ ಸತ್ಯ ಅಂತ ಹೇಳ್ತೀನಿ. ಆಯ್ತು ಸರ್, ನೀವು ಸತ್ಯನೇ ಹೇಳೋದು ಸರ್ ಯಾವಾಗ? ಒಂದು ಸತ್ಯ, ಯಾಕಂದ್ರೆ ನಾನು ನಂಬ್ತಾರ ಜನ. ನನ್ನ ಹತ್ರ ಯಾವ ರೆಕಾರ್ಡಿಂಗ್ ಇಲ್ಲ, ಇನ್ನೊಂದಿಲ್ಲ. ಸತ್ಯ ಹೇಳ್ತೀನಿ. ಸುಮ್ನೆ ಎಲ್ರು ಮೆಚ್ಕೊಳ್ಳೋ ತರ ಆಕ್ಟ್ ಮಾಡ್ತಾವನೊಬ್ಬ. ನಾ ಬೆಳಿಗ್ಗೆ ಅವನ ಬಗ್ಗೆ ಹೇಳ್ತೀನಿ. ಯಾರು ಸರ್ ಅದು? ಕನ್ನಡ ಚಿತ್ರರಂಗದಲ್ಲಿ ಏನು ಯಾರಿರಬಹುದು ಅಂತ? ಯಾರು ಸರ್ ಅದು? ಬೆಳಿಗ್ಗೆ ಹೇಳ್ತೀನಿ. ಯಾಕೆ ಸರ್? ಹೇಳಿ, ಪರವಾಗಿಲ್ಲ. ಹೇಳಿ ಸರ್, ಪರವಾಗಿಲ್ಲ. ಯಾರದು? ಏನ್ ಕತೆ? ಏನ್ ಅಷ್ಟೊಂದು ಗುಂಪುಗಾರಿಕೆ ಇದೆಯಾ ಗಾಂಧಿನಗರದಲ್ಲಿ? ಏನು ಯಾವ ಗುಂಪುಗಾರಿಕೆ ಇಲ್ಲ, ಒಬ್ಬೇ ವ್ಯಕ್ತಿಯಿಂದ ಗುಂಪುಗಾರಿಕೆ ಆಗಿದ್ದು. ಯಾರಿಂದ ಸರ್ ಅದು? ಒಬ್ಬೇ ವ್ಯಕ್ತಿಯಿಂದ ಗುಂಪುಗಾರಿಕೆ ಸ್ಟಾರ್ಟ್ ಆಗಿದ್ದು. ಏನ್ ಗುಂಪುಗಾರಿಕೆ ಸರ್? ಏನ್ ಆಗ್ತಿದೆ? ಇವರ ಬೆಳಿಗ್ಗೆ ಹೇಳ್ತೀನಿ ಅಂತ ಹೇಳಿ ಮತ್ತೆ ಅದನ್ನ ಯಾಕೆ ಎಲಾಬ್ರೇಟ್ ಮಾಡ್ತಾರೆ ಸರ್? ಅಲ್ಲ ಸರ್, ಅಲ್ಲ, ಈಗ ಗುಂಪುಗಾರಿಕೆ ಸಹಜವಾಗಿ ನಮ್ಗೆ ಸ್ಯಾಂಡಲ್ವುಡ್ ಚಿತ್ರರಂಗದ ಬಗ್ಗೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ. ಏನು ಆಗಿದೆ ಅಂದ್ರೆ ಸಹಜವಾಗಿ ಕುತೂಹಲ ಇದೆ. ಬುಲೆಟ್ ಪ್ರಕಾಶ್ ಆಗಿದ್ದು ಸರ್. ಓಕೆ ಸರ್, ನೀವ್ ಸಂಪೂರ್ಣವಾಗಿ ಹೇಳ್ಬೇಡಿ, ಸ್ವಲ್ಪ ಆದ್ರೂ ಹೇಳಿ ಏನು ಒಂದು ಅಂತ ಹೇಳಿ ಸರ್. ಬೆಳಗ್ಗೆ ಹೇಳಿರುವಂತ ಹೇಳೋದು ಏನಂತ ಹೇಳಿ ಸರ್. ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಏನ್ ಹೇಳ್ತೀರಾ? ಆ 2 ಲೈನ್ ಹೇಳಿ ಸರ್. ನಾವ್ ಅರ್ಥ ಏನದು ಅಂತ. ಯಾವ್ದು ಸುಂಡ್ರಗಳು ಅಂತ ಹೇಳಿದ್ರಲ್ಲ, ಎಲ್ಲೋ ಇದೆಲ್ಲೋ ವಿಲ್ಲನ್ ಶೂಟಿಂಗ್ ಅಲ್ಲಿ ಯಾರೋ ಒಬ್ಬ ಆರ್ಟಿಸ್ಟ್ ಇದ್ರು ಅಂತ ಹೇಳಿದ್ರಲ್ಲ, ಯಾರೋ ಒಬ್ಬ ಆರ್ಟಿಸ್ಟ್ ಇದ್ರು ಅಂತ ಹೇಳಿದ್ರಲ್ಲ ಈಗ ಅಥಣಿಲಿ. ಓಕೆ, ನಾಳೆ ಬಾಂಬ್ ಸಿಡಿಸ್ತೀರಾ? ಯಾರೋ ಒಬ್ರು ಆರ್ಟಿಸ್ಟ್ ಇದ್ರಲ್ಲ ಅಲ್ಲಿ. ಗೊತ್ತಾಯ್ತು. ಓಕೆ ಬಿಟ್ಟಾಕಿ. ಓಕೆ, ನಾಳೆ ಬಾಂಬ್ ಸಿಡಿಸ್ತೀರಾ ಅಲ್ವಾ ಸರ್? ಎಷ್ಟು ಗಂಟೆಗೆ ಸಿಡಿಸ್ತೀರಾ ಬಾಂಬ್ ಸರ್? ಬಾಂಬ್ ಅಂದ್ರೆ ಆ ಬಾಂಬ್ ಅಲ್ಲ ಸರ್, ನೀವ್ ಸಿಡಿಸ್ಬೇಕು ಅಂತ ಇದ್ದೀರಲ್ಲ ಆ ಬಾಂಬ್ ನಾನು ಹೇಳ್ತಾ ಇರೋದು. ಏನು ಬಾಂಬ್ ಸಿಡಿಸ್ಬೇಕಮ್ಮ? ಸತ್ಯ ಹೇಳಿದ್ರೆ ಬಾಂಬ್ ಏನಕ್ಕಮ್ಮ ಅದು? ಅಲ್ಲ ಸರ್, ಸತ್ಯ ಅದನ್ನ ನೀವ್ ನೋಡಿ ಇವಾಗ ಸಂಪೂರ್ಣವಾಗಿ ಏನು ಅಂತಾನು ಮಾಹಿತಿ ಬಿಟ್ಕೊಟ್ಟಿಲ್ಲ. ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ನಮ್ ಬುಲೆಟ್ ಪ್ರಕಾಶ್ ಅವ್ರು ಏನೇ ಹೇಳ್ತಾರೆ ಅಂದ್ರೆ ನಮ್ಗೆ ಅವರ ವೈಯಕ್ತಿಕ ಜೀವನಕ್ಕೆ ಹಾಳು ಮಾಡಿದವರು ಇಂಡಸ್ಟ್ರಿನ. ಒಂದ್ ದೊಡ್ಡ ವ್ಯಕ್ತಿ ಇಲ್ಲ ಇವತ್ತು. ಯಾವ ಇಂಡಸ್ಟ್ರಿ ಸರ್ ಅದು? ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಶಕ್ತಿ ಇಲ್ಲ ಇವತ್ತು ಇಂಡಸ್ಟ್ರಿಲಿ. ಅಷ್ಟು ದೊಡ್ಡ ಶಕ್ತಿ ಇಲ್ದಿದ್ಮೇಲೆ ಹಾಳು ಮಾಡಕ್ ಕೊಟ್ರು ಒಂದು ಜನ. ಯಾರು ಸರ್ ಅದು? ಹೇಳ್ಬಿಡಿ. ಏನ್ ಸರ್ ಅದ್? ಹೇಳಿ ಸರ್, ಹೇಳಿ ಸರ್. ಅದೇನು ನಾಳೆ ಬೆಳಿಗ್ಗೆ ಏನ್ ಕಾಬೇಕು ನೀವು ಸರ್? ಎಷ್ಟೊತ್ತಿಗೆ ಹೋಗ್ಲಿ ಹೇಳಿ ಸರ್? ನಾಳೆ ಎಷ್ಟೊತ್ತಿಗೆ ಸರ್? ನೀವು ಟೈಮು ನೀವು ನೋಡಿ, ನೀವು ಎಷ್ಟು ಗಂಟೆ ಅಂತ ಹೇಳಿದ್ರೆ ನಾವು ಕೂಡ ಪ್ರಿಪೇರ್ ಆಗಬಹುದಲ್ವಾ? ಎಷ್ಟು ಗಂಟೆಗೆ ಅಂತ ಹೇಳಿ. ನೀವಂತೂ ಸಂಪೂರ್ಣವಾಗಿ ಏನು ಮಾಹಿತಿ ಕೊಟ್ಟಿಲ್ಲ. ಸ್ವಲ್ಪ ಹೇಳಿ. ಸ್ವಲ್ಪ ಕೂತ್ಕೊಂಡ್ರೆ ರಾತ್ರಿ ಎಲ್ಲ ಕುಂತಿರ್ಬೇಕು ನಾನು. ಅಲ್ಲ, ಹೇಳಿ, ಪರವಾಗಿ. ನಾವು ರಾತ್ರಿ ಎಲ್ಲ ಕೂರ್ಸಲ್ಲ, ನೀವು ಹೇಳ್ಬಿಡಿ ಸರ್ ಬೇಗ. ದರ್ಶನ್ ಯಾರು ಹಾಳು ಮಾಡಿದವರು, ಮನೆ ಯಾರು ಹಾಳು ಮಾಡಿದವರು, ಇಂಡಸ್ಟ್ರಿ ಯಾರು ಹಾಳು ಮಾಡಿದವರು, ಸ್ವಾರ್ಥಕ್ಕೋಸ್ಕರ ಇವತ್ತು ಯಾರೋಸ್ಕರ ಜೊತೆ ಕುಂತವ್ರೆ. ಶಿವಣ್ಣನ ಪಕ್ಕದಲ್ಲಿ ಹೋಗಿ ನಿಂತವ್ರೆ. ಅಪ್ಪು ಶೂಟಿಂಗ್ ಹೋಗಿ ನಿಂತ್ಕೊಂತಾರೆ. ಅಪ್ಪು ಶೂಟಿಂಗ್ ಹೋಗಿ ಟೀ ಕುಡಿತಾರೆ.